ಒಬ್ಬ ಮಹೇಶ್ ಶೆಟ್ಟಿ ತಿಮ್ರೋಡಿ, ಒಬ್ಬ ಗಿರೀಶ್ ಮಟ್ಟಣ್ಣನವರು ಇವರನ್ನ ಕಟ್ಟಿ ಹಾಕಿಬಿಟ್ರೆ ಹೋರಾಟದ ದಿಕ್ಕನ್ನೇ ಬದಲಾಯಿಸಬಹುದು, ಹೋರಾಟದ ಧ್ವನಿಯನ್ನ ಅಡಗಿಸ್ಬಿಡ್ಬೋದು. ಈ ಲೆಕ್ಕಾಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಬಹಳಷ್ಟು ಕೇಸುಗಳನ್ನು ಹಾಕಿರುವುದನ್ನು ನೋಡ್ತಾ ಇದ್ದೇವೆ. ಗಿರೀಶ್ ಮಟ್ಟಣ್ಣನವರನ್ನ ಅವರ ಧ್ವನಿಯನ್ನ ಅಡಗಿಸೋದಿಕ್ಕೆ, ಅವರ ಸತ್ಯವಾದಂತಹ ಮಾತುಗಳನ್ನು ಅಡಗಿಸೋದಿಕ್ಕೆ ಏನೆಲ್ಲ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಗಿರೀಶ್ ಮಟ್ಟಣ್ಣನವರು ಏನು ಸೌಜನ್ಯ ಹೋರಾಟದಲ್ಲಿ ಜನಜಾಗೃತಿ ಸಭೆಗೆ ಬಂದು ಅವರು ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡ್ತಾ ಅವರು ಓಪನ್ ಚಾಲೆಂಜ್ ಮಾಡ್ತಿದ್ರು, ಪೊಲೀಸ್ನವರಿಗೆ ಓಪನ್ ಚಾಲೆಂಜ್ ಮಾಡ್ತಿದ್ರು, ನನ್ನನ್ನು ಅರೆಸ್ಟ್ ಮಾಡಿ, ನನ್ನ ಹತ್ರ ದಾಖಲೆ ಇದೆ ಕೊಡ್ತೀನಿ ಅಂತೇಳಿ. ಅವತ್ತಿನಿಂದ ಪ್ರಾರಂಭ ಆಗಿದ್ದಂತಹ ಗಿರೀಶ್ ಮಟ್ಟಣ್ಣನವರು ಇವತ್ತಿನವರೆಗೂ ಚಿನ್ನಯ್ಯನ ಏನು ವಿಚಾರವನ್ನು ಇಟ್ಕೊಂಡು, ಆನೆ ಮಾವುತನ ವಿಚಾರ ಇಟ್ಕೊಂಡು ಪ್ರತಿಯೊಂದು ವಿಚಾರದಲ್ಲಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಅವರು ದಾಖಲೆಗಳನ್ನು ಕಲೆ ಹಾಕಿ, ದಾಖಲೆಗಳನ್ನು ಎಕ್ಸ್ಪ್ಲೈನ್ ಮಾಡಿ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು, ಊತು ಹಾಕಿರುವಂತಹ ಅಸ್ಥಿ ಪಂಜರಗಳಿಗೆ ನ್ಯಾಯ ಸಿಗಬೇಕು, BLR ಪೋಸ್ಟಲ್ಲಿ 1500 ಅಸಹಜ ಸಾವುಗಳು ಅಂತ ಬರ್ತಾ ಇದೆ. ಇದು ಎಲ್ಲದರ ಹಿಂದೆ ಗಿರೀಶ್ ಮಟ್ಟಣ್ಣನವರ ಪರಿಶ್ರಮ ಇದೆ. ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಗಿರೀಶ್ ಮಟ್ಟಣ್ಣನವರಿಗೆ ಯಾಕೆ ಉಸಾಬರಿ ಅಂತೇಳಿ. ಗಿರೀಶ್ ಮಟ್ಟಣ್ಣವರಿಗೆ ಯಾಕೆ ಉಸಾಬರಿ? ಅವರಾಯ್ತು, ಅವರು ಜೀವನ ಮಾಡ್ಕೊಂಡಿರ್ಬೋದಲ್ಲ. ಗಿರೀಶ್ ಮಟ್ಟಣ್ಣನವರಿಗೆ ಎಲ್ಲೋ ಕಡೆಯಿಂದ ಹಣ ಬರ್ತಾ ಇದೆ, ಅದಕ್ಕೋಸ್ಕರವಾಗಿ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ. ಹೋರಾಟಕ್ಕೆ ಬೇಕಾಗಿರುವುದು ಹಣ ಅಲ್ರಿ, ಹೋರಾಟಕ್ಕೆ ಬೇಕಾಗಿರುವುದು ಇಚ್ಛಾಶಕ್ತಿ. ಹೋರಾಟದಲ್ಲಿ ಇಲ್ಲಿ ಅನ್ಯಾಯ ಆಗಿದೆ, ಈ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಏನು ನಿರ್ಧಾರ ಮಾಡಿ ನಿಂತ್ಕೊಂಡ್ರೆ ಬಹಳಷ್ಟು ಕೈಗಳು ಜೊತೆ ಆಗ್ತವೆ. ಅದಕ್ಕೆ ನಮ್ಮಲ್ಲಿರುವಂತಹ ಉದಾಹರಣೆ ಇಷ್ಟೇನೆ. ಬಾಲನ್ನವರು ಹೇಳ್ತಾರೆ, ಹಿರಿಯ ವಕೀಲರಾದಂತಹ ಬಾಲನ್ನವರು ಹೇಳ್ತಾರೆ, ನಾನು ₹1 ಇಸ್ಕೊಳ್ದೆ ನಾನು ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಬಾಲನ್ನವರು ಹೇಳ್ತಾರೆ, ಇದು ಗಿರೀಶ್ ಮಟ್ಟಣ್ಣನವರು ದಾಖಲೆಗಳನ್ನು ಒದಗಿಸಿದ್ರಿಂದ ಯಾವುದೇ ವ್ಯಕ್ತಿ ಏನಾದರೂ ವಾದ ಮಾಡಬೇಕು, ಈ ಹೋರಾಟ ಜೊತೆ ನಿಂತ್ಕೊಳ್ಬೇಕು ಅಂತಂದ್ರೆ ನಮಗೆ ಸಾಕ್ಷಿಗಳು ಬೇಕಾಗುತ್ತೆ, ದಾಖಲೆಗಳು ಬೇಕಾಗುತ್ತೆ. ಆ ದಾಖಲೆಗಳನ್ನು ಗಿರೀಶ್ ಮಟ್ಟಣ್ಣನವರು ಅವರು ಈ ಹೋರಾಟದಲ್ಲಿ ಎಂಟ್ರಿ ಆದಾಗಿನಿಂದಲೂ ಪ್ರತಿಯೊಂದು ದಾಖಲೆಗಳನ್ನು ಕ್ರೋಢೀಕರಿಸ್ತಾ ಬಂದರು. ಪ್ರತಿಯೊಂದು ದಾಖಲೆಗಳನ್ನು ಕ್ರೋಢೀಕರಿಸಿ ಜನರ ಮುಂದೆ ಇಡ್ತಾ ಬಂದರು. ಜನಜಾಗೃತಿ ಸಭೆಗಳಲ್ಲಿ ಬರೀ ಭಾಷಣ ಮಾಡಲಿಲ್ಲ, ಅವರು LED ಮೂಲಕ, ಪ್ರೊಜೆಕ್ಟರ್ ಮೂಲಕ ತಿಳಿಸ್ತಾ ಬಂದರು. ಅಂತಹ ಗಿರೀಶ್ ಮಟ್ಟಣ್ಣನವರು ಇವತ್ತು ಈ ಎಲ್ಲ ಪ್ರಕರಣಗಳಿಗೂ ಒಂದು ಮುಖ್ಯವಾದಂತಹ ವ್ಯಕ್ತಿಯಾಗಿ ದಾಖಲೆಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸಿರುವಂತಹ ಒಬ್ಬ ವ್ಯಕ್ತಿ, ಪ್ರಾಮಾಣಿಕವಾದಂತಹ ಹೋರಾಟಗಾರ. ಇಡೀ ಸೌಜನ್ಯ ಪ್ರಕರಣದಲ್ಲಿರ್ಬೋದು, ಆನೆ ಮಾವುತನ ಪ್ರಕರಣ ಇರ್ಬೋದು, ಚಿನ್ನಯ್ಯನ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಹ ಅವರ ಕೈನಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲವೂ ಸಹ ಅಪ್ರೋಚ್ ಆಗ್ತಾ ಇದ್ದಾರೆ. ಇಲ್ಲಿ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರ ಈ ಪ್ರಯತ್ನದ ಫಲವಾಗಿ ಈ ವಕೀಲರ ತಂಡದೊಂದಿಗೆ ಮಾತನಾಡ್ತಾ ಇವತ್ತು ಸೌಜನ್ಯ ಕೇಸು ಸುಪ್ರೀಂ ಕೋರ್ಟ್ಗೆ ಏನು ಕದ ತಟ್ಟಿದೆ, ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟ್ ಆಗಿದೆ. ಇದೇ ಜುಲೈ ತಿಂಗಳಲ್ಲಿ ಒಂದು ಹಿಯರಿಂಗ್ ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ಗಿರೀಶ್ ಮಟ್ಟಣ್ಣನವರ ಆ ಕಾರ್ಯವೈಖರಿ, ಅವರ ಬದ್ಧತೆ. ಅವರಿಗೆ ಗೊತ್ತಿದೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಗೊತ್ತಿದೆ, ಅವರು ಹಿಡಿದಿದ್ದಾರೆ. ಈ ಸತ್ಯ ಹೊರಗಡೆ ಬರಬೇಕು, ಯಾರು ಕಾಮುಕರಿದ್ದಾರೋ, ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಇದರ ಹಿಂದೆ ಇದ್ದಾರೋ ಎಲ್ಲರ ಮುಖವಾಡ ಬಯಲಾಗಬೇಕು ಅಂತೇಳಿ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅವರು ನಿರ್ಧಾರ ಮಾಡಿರೋದ್ರಿಂದಲೇ ಈ ಹೋರಾಟ ಈ ಪೀಕ್ ಲೆವೆಲ್ಗೆ ತಲುಪಿರುವಂಥದ್ದು ನಾವು ನೋಡ್ತಾ ಇದ್ದೀವಲ್ಲ. ನೇರವಾಗಿ ಹೇಳ್ತಾರೆ, ಮಾಧ್ಯಮಗಳು, ಈ ಮಾರಿಕೊಂಡ ಮಾಧ್ಯಮಗಳು ಈ ಸುದ್ದಿಗಳನ್ನು ಪ್ರಸಾರ ಮಾಡಲಿಲ್ಲ ಅಂತಂದಾಗ ಯೂಟ್ಯೂಬರ್ಸ್ಗಳು ಅವರು ಮಾಡ್ತಾ ಇರುವಂಥವರಿಗೆ ಸಹಕಾರ ಕೊಡ್ತಾ ಇದ್ದಾರೆ, ಸುದ್ದಿಗಳನ್ನು ಕೊಡ್ತಾ ಇದ್ದಾರೆ, ವಿಷಯಗಳನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಜನ ಯೂಟ್ಯೂಬರ್ಸ್ ಮೇಲೆ 300ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಮೇಲೆ ಏನು ಸ್ಟೇ ಆರ್ಡರ್ ತರ್ತಾರೆ. ಅಲ್ಲಿ 300ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ಗಳಲ್ಲಿ ಸುಮಾರು ಎಷ್ಟೋ ಜನ ಈ ಉಸಾಬರಿ ನಮಗೆ ಯಾಕೆ ಅಂತೇಳಿ ಹಿಂದೆ ಸರ್ಕೊಳ್ತಾರೆ. ಆದರೂ ಸಹ ಬಿಡದೆ ಇರುವಂತಹ ಯೂಟ್ಯೂಬರ್ಸ್ಗಳಿಗೆ, ಇರುವಂತಹ ಪತ್ರಕರ್ತರಿಗೆ ಅವರು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ಈ ಹೋರಾಟ ನಿಲ್ಲಬಾರದು, ಅಂತಿಮ ಹಂತಕ್ಕೆ ಬಂದಿದೆ. ಕಾಮುಕರ ಮುಖವಾಡ ಕಳಚುವಂತಹ ಸಮಯ,
ಕಾಮುಕರು ಯಾರು ಅತ್ಯಾಚಾರಿಗಳಿದ್ದಾರೆ ಅವರೆಲ್ಲರೂ ಮುಖವಾಡ ಕಳಚುವಂತಹ ಸಮಯ, ಈ ಸಾವಿರಾರು ಅಸ್ಥಿ ಪಂಜರಗಳಿಗೆ ನ್ಯಾಯ ಸಿಗುವಂತಹ ಸಮಯದಲ್ಲಿ ಕೊನೆಯ ಪಕ್ಷ ಎಲ್ಲಾದರೂ ಒಂದು ಧ್ವನಿ ಆದರೂ ಮೇಲೆ ಬರಬೇಕು, ಧ್ವನಿ ಎತ್ತುತ್ತಾ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಯೂಟ್ಯೂಬರ್ಸ್ಗಳಿಗೂ ಸಹ ಅವರು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಇದು ಬಹುಶಃ ನಾನು ಕಂಡ ಹಾಗೆ ಇಡೀ ಭಾರತ, ವಿದೇಶದ ಕಥೆ ಬೇಡ, ಭಾರತ ದೇಶದಲ್ಲಿ ಈ ರೀತಿಯಾದಂತಹ ಒಂದು ಹೋರಾಟ, ಯಾರದ್ದೇ ಹಣ ಬಲ ಇಲ್ಲ, ಯಾರದ್ದೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಕಾರ ಇಲ್ಲ, ಸಾಮಾನ್ಯ ಜನರು ಇವತ್ತು ಏನು ನಂಬಿಕೆ ಇಟ್ಟಿದ್ದಾರಲ್ಲ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಈ ಸತ್ಯವನ್ನು ಹೊರಗಡೆ ತರೋದಕ್ಕೋಸ್ಕರವಾಗಿ ನಿರಂತರವಾಗಿ ತಮ್ಮ ವೈಯಕ್ತಿಕ ಜೀವನವನ್ನು ಮರೆತು ನಿರಂತರವಾಗಿ ಎಲ್ಲ ವಿಚಾರಗಳನ್ನು ಕಾಲಕ್ಕೆ ತಕ್ಕ ಹಾಗೆ ತಲುಪಿಸುವಂತಹ ಕೆಲಸ ಗಿರೀಶ್ ಮಟ್ಟಣ್ಣನವರು ಮಾಡ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವ್ರನ್ನ ಕಂಡ್ರೆ ಕೆಲವರಿಗೆ ಉರಿ ಯಾಕೆ, ಮೆಣಸಿನ್ಕಾಯಿ ಇಟ್ಟಂಗೆ ಯಾಕೆ ಆಗುತ್ತೆ? ನಾವು ನೋಡ್ತಾ ಇರ್ತೀವಿ, ಚಕ್ರವರ್ತಿ ಸೂಲಿಬೆಲೆ ಅವರು, ವಸಂತ್ ಗಿಳಿಯಾರ್ ಅವರು ಸ್ಟಾರ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಇವರಿಗೆ ಉದ್ಯೋಗನೇ ಇಲ್ಲ, ಆದರೂ ಸ್ಟಾರ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರಕಾಶ್ ರೈ ವಿರುದ್ಧ ಮಾತಾಡ್ಬೇಕಾದ್ರೆ ಸ್ಟಾರ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ, ಗಿರೀಶ್ ಮಟ್ಟಣ್ಣನವರ ಹೆಸರು ತಗೊಳ್ತಾರೆ. ಇಂಥವರು ಅವರ ಹಣದ ಮೂಲ ಯಾವುದು ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದು ಸ್ಟಾರ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡಬೇಕು, ಬ್ಯಾನರ್ ಹಾಕಿ ಹಿಂದ್ಗಡೆ ಪ್ರೆಸ್ ಮೀಟ್ ಮಾಡಬೇಕು ಅಂತಂದ್ರೆ ಎಷ್ಟು ಲಕ್ಷ ಖರ್ಚಾಗುತ್ತೆ, ಈ ಹಣ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಯಾರಿಗೂ ಹೇಳೋದಿಲ್ಲ. ಅದೇ ಒಬ್ಬ ಗಿರೀಶ್ ಮಟ್ಟಣ್ಣನವರು ಒಬ್ಬ ಪ್ರಕಾಶ್ ರಾಜ್ ಜೊತೆ ಚಿನ್ನಯ್ಯನಿಗೆ ಫೋನ್ ಕೊಟ್ಟು ಮಾತಾಡಿಸಿದ್ದು ಅದು ಅಪರಾಧ. ಇದು ಯಾವುದು ಮುಚ್ಚುಮರ ಇಲ್ಲಲ್ಲ. ಪ್ರಕಾಶ್ ರಾಜ್ ಅವರು ಹೇಳಿದಾರಲ್ಲ, ಹೌದು ಮಾತಾಡಿದಾರೆ, ನಿನ್ನ ಹತ್ರ ಏನು ಸತ್ಯ ಇದೆಯೋ ಅದು ಸತ್ಯ ಹೇಳು, ನೀನು ಸತ್ಯ ಹೇಳಿದ್ರೆ ಜಗತ್ತು ನಿನ್ನನ್ನು ಕೊಂಡಾಡುತ್ತೆ, ನಾನು ಸಹ ಬಂದು ನಿನ್ನ ಅಪ್ಕೊಳ್ತೀನಿ ಅಂತ. ಸತ್ಯ ಹೇಳು ಅಂತ ಹೇಳಿರುವಂಥದ್ದು, ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿರುವಂಥದ್ದಲ್ಲ. ಯಾತಕ್ಕೆ ಈ ವಿಚಾರವಾಗಿ ನಾವು ಇಷ್ಟು ಸೂಕ್ಷ್ಮವಾಗಿ ನಾವು ಮಾತನಾಡಬೇಕು, ಯಾಕೆ ಇದನ್ನು ನಾವು ಹೆಚ್ಚಾಗಿ ಪ್ರಚಲಿತಕ್ಕೆ ತರಬೇಕು, ಯಾತಕ್ಕೋಸ್ಕರವಾಗಿ ಈ ವಿಚಾರವನ್ನು ಜೀವಂತವಾಗಿ ಇಡಬೇಕು ಅಂತಂದರೆ, ಹೋರಾಟ ಅಂದರೆ ತಮಾಷೆ ಅಲ್ಲ. ಹೋರಾಟ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂತ್ಕೊಂಡು ಒಂದು ಸ್ಟೇಟಸ್ ಹಾಕ್ಬಿಟ್ಟು, ನಮ್ಮ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ರಲ್ಲ 2013 ಸೌಜನ್ಯ ಸತ್ತಾಗ ಐ ಆಮ್ ವಿತ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಬ್ಯಾಡ್ಜ್ ಹಾಕೊಂಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಹೋರಾಟ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಣುಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಈ ಸಾಮೂಹಿಕ ಅತ್ಯಾಚಾರಿಗಳ ಮುಖವಾಡ ಬಯಲಾಗಬೇಕು ಅಂತೇಳಿ 2000 ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ಮೇಲೆ ಜನಜಾಗೃತಿ ಸಭೆಗಳ ಮೂಲಕ ಎಂಟ್ರಿ ಆದಂತಹ ಗಿರೀಶ್ ಮಟ್ಟಣ್ಣನವರ ಕಾರ್ಯವೈಖರಿ, ಅವರು ಕೆಲವರಿಗೆ ವಿಲನ್ ಆಗಿ ಕಾಣ್ತಾ ಇದ್ದಾರೆ, ಕೆಲವರಿಗೆ ಗಿರೀಶ್ ಮಟ್ಟಣ್ಣನವರಿಗೆ ಯಾಕೆ ಉಸಾಬರಿ ಅಂತಾರೆ. ಆದರೆ ಆ ವ್ಯಕ್ತಿ ಅಧಿಕಾರದಲ್ಲಿ ಇದ್ದಾಗ, ಅಂದರೆ ಇನ್ಸ್ಪೆಕ್ಟರ್ ಆಗಿದ್ದಾಗಲೇ ಚೆನ್ನಾಗಿರ್ಬೋದಾಗಿತ್ತು. ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಶಾಸಕರುಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಶಾಸಕರ ಭವನಕ್ಕೆ ಹುಸಿ ಬಾಂಬನ್ನು ಇಟ್ಟಿರುವಂಥದ್ದು. ಯಾಕೆಂದರೆ ಶಾಸಕರೇ, ನೀವು ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ, ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ, ಸರಿದಾರಿಗೆ ಬನ್ನಿ ಅನ್ನೋ ಒಂದು ಸಂದೇಶ ಕೊಡೋದಕ್ಕೋಸ್ಕರವಾಗಿ ಗಿರೀಶ್ ಮಟ್ಟಣ್ಣನವರು ಅವತ್ತು ಹುಸಿ ಬಾಂಬ್ ಇಟ್ಟಿರುವಂಥದ್ದು. ಅದಾದ ನಂತರ ರವಿ ಬೆಳಗೆರೆ ಅವ್ರ ಜೊತೆ ಸೇರಿಕೊಂಡು KC ಜನರಲ್ ಆಸ್ಪತ್ರೆಯಿಂದ ಪ್ರಾರಂಭ ಮಾಡಿದ್ರು ಭ್ರಷ್ಟಾಚಾರದ ವಿರುದ್ಧ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಗಿರೀಶ್ ಮಟ್ಟಣ್ಣನವರು ಏನು ಹಂತವಾಗಿ ಮೇಲೆ ಬಂದರು, ಹೋರಾಟಗಳ ಮೂಲಕ ಮೇಲೆ ಬಂದಿರುವಂಥದ್ದು. ಈ ಹೋರಾಟ ಇದೆಯಲ್ಲ, ಜಗತ್ತು ತಿರುಗಿ ನೋಡುವಂತಹ ಈ ಹೋರಾಟ, ಇದಕ್ಕೆ ಬೆಂಬಲ ಕೊಡಬೇಕಾಗಿದ್ದಂತಹ ಜನಸಾಮಾನ್ಯರು ಎಲ್ಲ ಒಂದು ಕಡೆ ನಮಗ್ಯಾಕೆ ಅನ್ನೋದು, ಮತ್ತಷ್ಟು ಜನ ಹಣವಂತರ ಕೈಗೊಂಬೆ ಆಗಿ ತಮಗೆ ತಾವು ಮಾರಿಕೊಂಡಂಥವರು ಬಹಳಷ್ಟು ಜನ ಇದ್ದಾರೆ. ಸ್ನೇಹಿತರೆ, ಸತ್ಯ ಗೆಲ್ಲಬೇಕು, ಸತ್ಯ ಸಾಯಬಾರದು. ಒಬ್ಬ ಹೋರಾಟಗಾರ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ ಅಂತಂದಾಗ ಆ ಹೋರಾಟಗಾರನ ಜೊತೆಯಲ್ಲಿ ನಾವು ಸಹ ಕೈ ಜೋಡಿಸಿದ್ರೆ, ನಮಗೆ ಸಿಕ್ಕಿರುವಂತಹ ಮಾಧ್ಯಮಗಳ ಮೂಲಕ ಅವ್ರ ಜೊತೆ ನಾವು ಇದ್ದೀವಿ ಅಂತಂದರೆ ಈ ಹೋರಾಟ ಖಂಡಿತವಾಗಲು ಯಾರ್ಯಾರು ಅತ್ಯಾಚಾರಿಗಳು, ಯಾರ್ಯಾರು ಅನಾಚಾರ ಮಾಡಿದರೋ ಎಲ್ಲರ ಮುಖವಾಡ ಬಯಲಾಗೋದು ಭಾಳ ದೂರ ಇಲ್ಲ, ಆದಷ್ಟು ಬೇಗ ಬರುತ್ತೆ. ಖಂಡಿತವಾಗಲೂ ನಮಗೆ ನಂಬಿಕೆ ಇದೆ. ನಿಜಕ್ಕೂ ಗಿರೀಶ್ ಮಟ್ಟಣ್ಣನವರ ಹೋರಾಟ ಇದೆಯಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಜೊತೆ ಸೇರಿಕೊಂಡ ನಂತರ ಇದು ಹೋರಾಟದ ಶಕ್ತಿ ಹೆಚ್ಚಾಗಿರುವಂಥದ್ದು, ಇದು ವಾಸ್ತವ ಸತ್ಯ. ಈ ಹೋರಾಟಗಾರರ ಮಧ್ಯೆ ಭಿನ್ನಮತ ಮೂಡಿಸೋದಕ್ಕೆ, ಒಡಕನ್ನು ಮೂಡಿಸೋದಕ್ಕೆ ಏನೇನು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ, ಏನೇನು ಪ್ಲ್ಯಾನ್ಗಳನ್ನು ಮಾಡಿದ್ರು ಎಲ್ಲವೂ ಸಹ ವಿಫಲ ಆಗ್ತಾ ಹೋಗ್ತಾ ಇದೆ. ಕೆಲವರಿಗೆ ಅನ್ನಿಸ್ಬೋದು ಇವ್ರಿಗೆ ಯಾಕೆ ಉಸಾಬರಿ ಅಂತೇಳಿ, ಆದರೆ ನಾವು ಭರತ ಖಂಡದಲ್ಲಿದ್ದೀವಿ.
ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂತಹ ಭೂಮಿ, ಶ್ರೀರಾಮಚಂದ್ರ ಹುಟ್ಟಿದಂತಹ ಭೂಮಿ, ಭಗತ್ ಸಿಂಗ್ ಹುಟ್ಟಿದಂತಹ ಭೂಮಿ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತಹ ಭೂಮಿ, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದರು ಹುಟ್ಟಿದಂತಹ ಭೂಮಿ. ಅವರು ಹುಟ್ಟಿದ್ದು, ಅವರು ಹೋರಾಟ ಮಾಡಿದ್ದು ಸತ್ಯ, ಧರ್ಮ, ನೀತಿಯ ಪರವಾಗಿ ಹೋರಾಟ ಮಾಡಿದ್ದು, ಸತ್ಯ ಗೆಲ್ಲಬೇಕು ಅಂತ ಹೋರಾಟ ಮಾಡಿದ್ದು, ಭಾರತದ ಸ್ವತಂತ್ರಕ್ಕೋಸ್ಕರವಾಗಿ ಜೀವಗಳನ್ನು ತ್ಯಾಗ ಮಾಡಿರುವಂಥವ್ರು. ನಾವು ಈ ಕಲಿಯುಗದಲ್ಲಿ ಕೊನೆಯ ಪಕ್ಷ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾವೆಂಥ ಭಾರತೀಯರಾಗ್ತೀವಿ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ್ತೀವಿ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.